ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಮೂಲಾಧಾರ ಚಕ್ರದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಆಗುವ ತೊಂದರೆಗಳು, ಬ್ಯಾಲೆನ್ಸ್ ಆದಾಗ ಆಗುವ ಲಾಭಗಳು, ಇದರ ಬಗ್ಗೆ ಹೇಳುತ್ತೇನೆ. ಈ ವಿಡಿಯೋ ನನ್ನ ಸ್ವಂತ ಅನುಭವದಿಂದ ಮಾಡಿದ್ದೇನೆ. ನನ್ನ ಜೀವನದಲ್ಲಿ ಮೊದಲು ನಿರುತ್ಸಾಹ, ಗೊಂದಲ, ಹತಾಶೆ ತುಂಬ ಇತ್ತು. ಈ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಮಾಡಿಕೊಂಡಾಗ ನನ್ನ ಮನಸ್ಸು, ದೇಹ ಕೂಲಾಗಿದೆ. ದೇಹ ಮತ್ತು ಮನಸ್ಸು ಸಮತೋಲನದಲ್ಲಿದೆ. ಈಗ ನಾನು ಹ್ಯಾಪಿ ಮತ್ತು ಆರೋಗ್ಯ, ಉತ್ಸಾಹದಿಂದ ಇದ್ದೇನೆ. ನಮ್ಮ ದೇಹದ ಪ್ರಾಣಮಯ ಕೋಶದಲ್ಲಿ 7 ಚಕ್ರಗಳು ಇರುತ್ತವೆ. ಅದರಲ್ಲಿ ಮೊದಲನೆಯ ಚಕ್ರ ಮೂಲಾಧಾರ. ಈ ಚಕ್ರವು ಬೆನ್ನು ಎಲುಬಿನ ಕೆಳಭಾಗದಲ್ಲಿ ಇರುತ್ತದೆ. ಈ ಚಕ್ರದ ಕಲರ್ ಕೆಂಪು ಕಲರ್ ಆಗಿರುತ್ತದೆ. ಮೂಲಾಧಾರ ಚಕ್ರದಲ್ಲಿ 4 ದಳಗಳಿವೆ. ಈ ಚಕ್ರವು ನಮ್ಮ ಜೀವನದಲ್ಲಿ ಸ್ಥಿರತೆ, ಧೈರ್ಯ, ಆತ್ಮವಿಶ್ವಾಸ ಮತ್ತು ಸುರಕ್ಷತೆಯನ್ನು ನೀಡುತ್ತದೆ. ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ. ಈ ಮೂಲಾಧಾರ ಚಕ್ರವು ಇಂಬ್ಯಾಲೆನ್ಸ್ ಆದರೆ ಭಯ, ಆತಂಕ, ಅಸ್ಥಿರತೆ, ದೌರ್ಬಲ್ಯ ಕಾಣಿಸುತ್ತದೆ. ಕೆಲವರಲ್ಲಿ ಮೂಲಾಧಾರ ಚಕ್ರವು ಇಂಬ್ಯಾಲೆನ್ಸ್ ಇದ್ದವರಿಗೆ ಶರೀರ ಅತಿಯಾಗಿ ದಪ್ಪಾಗುತ್ತದೆ. ಕೆಲವರಿಗೆ ಅತಿಯಾಗಿ ಸಣ್ಣ ಆಗುತ್ತದೆ. ಈ ಚಕ್ರದಲ್ಲಿ ಪೃಥ್ವಿ ತತ್ವ ಕೆಲಸ ಮಾಡುತ್ತದೆ. ನಮ್ಮ ದೇಹದಲ್ಲಿ 22% ರಿಂದ 25% ಪೃಥ್ವಿ ತತ್ವ ವರ್ಕ್ ಮಾಡುತ್ತದೆ. ಅದಕ್ಕಾಗಿ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂದರೆ, ದಿನಾಲು ಬೆಳಿಗ್ಗೆ ಪೃಥ್ವಿ ಮುದ್ರೆಯನ್ನು ಮಾಡಬೇಕು. ಅದು ಹೇಗೆಂದರೆ, ನೇರವಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಿ ನಮ್ಮ ಹೆಬ್ಬೆರಳು, ಉಂಗುರ ಬೆರಳನ್ನು ಒಂದಕ್ಕೊಂದು ತಾಗಿಸಿ ಉಸಿರಿನ ಮೇಲೆ ಗಮನ ಹರಿಸಬೇಕು. ಕನಿಷ್ಠ 15 ನಿಮಿಷವಾದರೂ ಮಾಡಬೇಕು. ಅದು ಆದ ನಂತರ ಲಂ ಎಂಬ ಬೀಜ ಮಂತ್ರವನ್ನು ಹೇಳಬೇಕು. ಈ ಬೀಜ ಮಂತ್ರವನ್ನು ಹೇಳುವಾಗ ನೇರವಾಗಿ ಕಣ್ಣು ಮುಚ್ಚಿ ಕುಳಿತು ನಮ್ಮ ಒಂದು ಕೈ ಇನ್ನೊಂದು ಕೈ ಮೇಲೆ ಇಟ್ಟು ಲಂ ಲಂ ಹೀಗೆ 21 ಬಾರಿ ಹೇಳಬೇಕು. ಪ್ರತಿನಿತ್ಯ ಹೀಗೆ ಮಾಡಬೇಕು. ಪೃಥ್ವಿ ಮುದ್ರೆ ಲಂಬ ಎಂಬ ಬೀಜ ಮಂತ್ರದೊಂದಿಗೆ ಮೆಡಿಟೇಷನ್ 10 ನಿಮಿಷ, ಪ್ರಾಣಾಯಾಮ 5 ನಿಮಿಷ ಮಾಡ್ತಾ ಇದ್ದರೆ 20 ರಿಂದ 30 ದಿನದಲ್ಲಿ ನಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಆಗುತ್ತದೆ, ಅಂದರೆ ಬ್ಯಾಲೆನ್ಸ್ ಆಗುತ್ತದೆ. ಹಾಗೆ
ಆ ಚಕ್ರ ಆ್ಯಕ್ಟಿವ್ ಆದಾಗ ನಮ್ಮಲ್ಲಿ ಉತ್ಸಾಹ, ಸಂತೋಷ, ಎಲುಬಿನ ಯಾವುದೇ ಸಮಸ್ಯೆ ಕಾಣುವುದಿಲ್ಲ. ಹಾಗೆ ಆ ಚಕ್ರ ಆ್ಯಕ್ಟಿವ್ ಆದ ನಂತರ ಸ್ವಾಧಿಷ್ಠಾನ, ಮಣಿಪುರ, ಮುಂದಿನ ಎಲ್ಲ ಚಕ್ರಗಳನ್ನು ಒಂದೊಂದಾಗಿ ಬ್ಯಾಲೆನ್ಸ್ ಮಾಡಿಕೊಳ್ಳುತ್ತಾ ಹೋಗಬೇಕು. ಹಾಗೆ ಎಲ್ಲ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತಾ ಹೋದಾಗ ನಮ್ಮಲ್ಲಿ ಆಗುವ ಬದಲಾವಣೆ ನಮಗೆ ಗೊತ್ತಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಚಕ್ರದ ಬಗ್ಗೆ ಹೇಳುತ್ತೇನೆ. ಆ ಮುಂದಿನ ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಈ ದಿನ ಎಲ್ಲರಿಗೂ ಶುಭ ದಿನವಾಗಿರಲಿ. ಧನ್ಯವಾದಗಳು.